ಒಳ ಮೀಸಲಾತಿ ವಿಷಯ ಅದು ಮೊಟ್ಟ ಮೊದಲು ಸರ್ವೋಚ್ಚ ನ್ಯಾಯಾಲಯ ತೀರ್ಮಾನ ಕೊಟ್ಟ ಮಾರನೇ ದಿನ ಕರ್ನಾಟಕದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ, ಸ್ವಾಗತ ಮಾಡ್ತಾರೆ ಮತ್ತು ಇದನ್ನು ಮಾಡಬೇಕು ಅಂತ ನಿರಂತರವಾಗಿ ಹೋರಾಟ ನಡೀತಿದೆ, ಇದನ್ನು ಮಾಡಬೇಕು ಅಂತ ಒಂದು ತೀರ್ಮಾನವನ್ನು ತೆಗೆದುಕೊಳ್ತೀವಿ. ಅದರಂತೆ ನಾವು ಸರ್ಕಾರದಲ್ಲಿ ಒಂದು ತೀರ್ಮಾನ ಮಾಡಿ ಜಸ್ಟಿಸ್ ನಾಗಮೋಹನ್ ದಾಸ್ ಅವರನ್ನು ಒನ್ ಮ್ಯಾನ್ ಕಮಿಷನ್ಗೆ ಅವರನ್ನು ನೇಮಕ ಮಾಡಿ ರಿಪೋರ್ಟ್ ತಯಾರಾಗ್ತಾ ಇದೆ. ಸುಮಾರು 95-96% ಕೂಡ ಮಾಹಿತಿ ಸಿಕ್ಕಿದೆ. ಎಲ್ಲೋ 2-3-4% ಕಡಿಮೆ ಇರಬಹುದು. ಬಹಳಷ್ಟು ಪ್ರಯತ್ನ ಮಾಡಿದ್ದಾರೆ, ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು. ರಿಪೋರ್ಟ್ ಇನ್ನೇನು ಕೆಲವೇ ದಿನಗಳಲ್ಲಿ ಸರ್ಕಾರಕ್ಕೆ ಒದಗಿಸ್ತಾರೆ. ಒದಗಿಸಿದ ತಕ್ಷಣ ನಾವಿದನ್ನು ಕ್ಯಾಬಿನೆಟ್ ಮುಂದೆ ತಂದು ಅದನ್ನು ಕ್ಯಾಬಿನೆಟ್ಟಲ್ಲಿ ಅಂಗೀಕರಿಸಿ ಮತ್ತೆ ಅಸೆಂಬ್ಲಿಯಲ್ಲಿ ಅದನ್ನು ಬಿಲ್ ಪಾಸ್ ಮಾಡಬೇಕಾಗ್ತದೆ. ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಕ್ಯಾಬಿನೆಟ್ನಲ್ಲಿ ಕೂಡ ಈ ವಿಷಯವನ್ನು ಚರ್ಚೆ ಮಾಡಿದ್ದಾರೆ. ನಾವು ರಿಪೋರ್ಟ್ಗಾಗಿ ಕಾಯ್ತಾ ಇದ್ದೀವಿ, ರಿಪೋರ್ಟ್ ಬಂದ ತಕ್ಷಣ ಕಾರ್ಯಾಚರಣೆ ಮಾಡೋಣ ಅನ್ನೋ ವಿಷಯವನ್ನು ಹೇಳಿದ್ದಾರೆ. ಈ ಮಧ್ಯೆ ಬಿಜೆಪಿ ನಾಯಕರಾದಂಥ ಮಾಜಿ ಕೇಂದ್ರ ಸಚಿವರಾದಂಥ ನಾರಾಯಣಸ್ವಾಮಿ ಅವರು, ಸಂಸತ್ ಸದಸ್ಯರಾದಂಥ ಕಾರಜೋಳ್ ಅವರು 1ನೇ ತಾರೀಕು ನಾವು ಬಂದ್ ಮಾಡ್ತೀವಿ, ಸ್ಟ್ರೈಕ್ ಮಾಡ್ತೀವಿ ಅನ್ನೋ ವಿಷಯ ಹೇಳಿದ್ದಾರೆ. ನಾನು ಅವ್ರನ್ನ ಕೇಳ್ತೇನೆ, ನೀವು ಸರ್ಕಾರ ಇದ್ದಾಗ ಇದ್ರ ಬಗ್ಗೆ ಒಳ ಮೀಸಲಾತಿಯನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ನೀವು ತೀರ್ಮಾನ ತಗೊಳಕ್ಕೆ ಆಗಿರಲಿಲ್ಲ, ನೀವು ಇದನ್ನು ಮಾಡಲೂ ಇಲ್ಲ. ಇವತ್ತು ನಾವಿದನ್ನು ಮಾಡಿದ್ದೇವೆ, ಆಲ್ಮೋಸ್ಟ್ ಎಲ್ಲ ಫೈನಲ್ಗೆ ಬಂದಿದೆ. ಆದಷ್ಟು ಬೇಗ ರಿಪೋರ್ಟ್ ಬಂದ ತಕ್ಷಣ ನಾವು ತೀರ್ಮಾನ ತಗೊಳ್ತೀವಿ. ಇದು ಕಾಂಗ್ರೆಸ್ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಇದೊಂದು ಕೆಲಸ 35 ವರ್ಷಗಳ ಸತತ ಹೋರಾಟ, ಮಾದಿಗ ಮೀಸಲಾತಿ ಹೋರಾಟ, ಮಾದಿಗ ದಂಡೋರ ಅಂತ ಹಲವಾರು ಸಂಘ ಸಂಸ್ಥೆಗಳು ಈ ಹೋರಾಟದಲ್ಲಿ ನಿರಂತರವಾಗಿ ಹೋರಾಟ ಮಾಡಿದ್ದರು. ಅದರ ಫಲವಾಗಿ ಇವತ್ತು ಸರ್ವೋಚ್ಚ ನ್ಯಾಯಾಲಯ ತೀರ್ಮಾನ ಕೊಟ್ಟಿದ್ದನ್ನು ಕಾರ್ಯಗತ ಮಾಡಲಿಕ್ಕೆ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಸನ್ಮಾನ್ಯ ಮುಖ್ಯಮಂತ್ರಿಗಳು ತಯಾರಿದ್ದಾರೆ. ಇದಕ್ಕೆಲ್ಲ ಕಾರ್ಯಕ್ರಮ ಮುಗಿದಿದೆ. ಆಮೇಲೆ ಇವತ್ತು ಜನಗಣಿತ ಕೂಡ ಇದು ಮುಗಿದಿದೆ. ಇನ್ನು ರಿಪೋರ್ಟ್ ಸಬ್ಮಿಟ್ ಮಾಡಿದ ತಕ್ಷಣ ಜಾರಿ ಮಾಡಬೇಕು ಅಂತಿದ್ದೀವಿ. ಸನ್ಮಾನ್ಯ ನಾರಾಯಣಸ್ವಾಮಿ ಅವ್ರಿಗೂ ಕಾರಜೋಳವರೆಗೂ ನಾನು ಮನವಿ ಮಾಡ್ತೀವಿ, ಕೆಲಸ ನಾವು ಮಾಡಿದ್ದೀವಿ, ನೀವು ಇದರಲ್ಲಿ ಏನೂ ಲಾಭ ಬರಲ್ಲ, ನಿಮಗೆ ನೀವು ಮಾಡೋಕ್ಕಾಗಿರಲಿಲ್ಲ, ನೀವು ಪ್ರಯತ್ನ ಮಾಡಿದ್ದೀರಿ, ನಾನು ಇಲ್ಲ ಅಂತ ಹೇಳಲ್ಲ. ನೀವೆಲ್ಲ ಸಂದರ್ಭದಲ್ಲಿ ಪ್ರಯತ್ನ ಮಾಡಿದ್ದೀರಿ, ನಾನು ಇಲ್ಲ ಅಂತ ಹೇಳಲ್ಲ. ಇದು ಮಾಡುವಂಥ ಪರಿಸ್ಥಿತಿಗೆ ಬಂದಿದೆ, ಬಹಳಷ್ಟಿಲ್ಲ, ಇನ್ನೆಲ್ಲ ಕೆಲವು ದಿನಗಳು ಅಂತ ಹೇಳ್ಬೋದು. ಇಂಥ ಸಂದರ್ಭದಲ್ಲಿ ನೀವು ಹೋರಾಟ ಮಾಡ್ತೀವಿ ಅಂದರೆ ಅದು ಅಷ್ಟು ಚೆನ್ನಾಗಿರೋದಿಲ್ಲ. ನಾವು ಮಾಡೇ ತೀರ್ತೀವಿ, ನೀವು ಮಾಡೋಕ್ಕಾಗಿಲ್ಲ, ನಾವು ಮಾಡ್ತಾ ಇದ್ದೀವಿ. ಆದ್ದರಿಂದ ತಾವು ಈ ಹೋರಾಟವನ್ನು ಕೈ ಬಿಡೋದು ಆರೋಗ್ಯಕರವಾಗಿರ್ತದೆ. ಸರ್ಕಾರ ಕಂಕಣಬದ್ಧವಾಗಿದೆ, ಮಾಡೇ ತೀರ್ತೀವಿ ಅಂತ ಈ ಮುಖಾಂತರ ನಿಮಗೆ ಸಲಹೆಯನ್ನು ಕೊಡ್ತೀನಿ, ಮನವಿ ಮಾಡ್ತೀನಿ. ಇದನ್ನು ಕೈ ಬಿಡೋದು ಸೂಕ್ತವಾಗಿರ್ತದೆ. ಯಾಕಂದರೆ ನಾವು ಮಾಡ್ತೀವಿ, ಮಾಡದೇ ಇದ್ದಂಥ ಕಾಲದಲ್ಲಿ ಹೋರಾಟ ಮಾಡಬೇಕು. ನಾನು ಹೋರಾಟವನ್ನು ಬೇಡ ಅಂತೇಳ, ಈಗ ಮುಗಿದ ಹಂತ, ರಿಪೋರ್ಟ್ ಕಂಪ್ಲೀಟ್ ಆಗಿದೆ. 6ನೇ ತಾರೀಕಿಗೆ ರಿಪೋರ್ಟ್ ಕಂಪ್ಲೀಟ್ ಆಗಿದೆ. ಅವ್ರು ಕಂಪ್ಲೀಟ್ ರಿಪೋರ್ಟ್ ರೆಡಿ ಮಾಡಿಬಿಟ್ಟು ಸರ್ಕಾರಕ್ಕೆ ಕೊಟ್ಟ ತಕ್ಷಣ ಕ್ರಮ ಜರುಗಿಸೋಣ ಅಂತ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಇವತ್ತು ಕ್ಯಾಬಿನೆಟ್ನಲ್ಲಿ ಇನ್ಫಾರ್ಮಲ್ ಚರ್ಚೆಯಲ್ಲಿ ಕೂಡ ರಿಪೋರ್ಟ್ ಬಂದ ತಕ್ಷಣ ನಾವು ಕೆಲಸ ಮಾಡೋಣ ಅನ್ನೋದನ್ನ ಸರ್ಕಾರ ತೀರ್ಮಾನ ತೆಗೆದುಕೊಂಡಿದ್ದೀವಿ. ಇದನ್ನು ಮಾಡೇ ಮಾಡ್ತೀವಿ ನಾವು ಅಂತ ಈ ಮುಖಾಂತರ ತಮಗೆ ತಿಳಿಪಡಿಸ್ತೇನೆ.